ದಸರಾ ಜಂಬೂ ಸವಾರಿಯ ಪ್ರಮುಖ ಆಕರ್ಷಣೆ ಅಂತಂದ್ರೆ ಅದು ಸ್ತಬ್ಧ ಚಿತ್ರಗಳು. ಆ ಒಂದು ಸ್ತಬ್ಧ ಚಿತ್ರಗಳ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಭಾಗವಹಿಸುತ್ತದೆ. ಸದ್ಯ ಇದೀಗ ಆ ಒಂದು ಸ್ತಬ್ಧ ಚಿತ್ರಗಳ ತಯಾರಿಕೆ ಕೂಡ ಆಗ್ತಾ ಇರುವಂಥದ್ದು. ಸದ್ಯ ನಾನೀಗ ಆರೋಗ್ಯ ಇಲಾಖೆಯಿಂದ ತಯಾರಾಗ್ತಾ ಇರುವಂತಹ ಟ್ಯಾಬ್ಲೋ ಬಳಿ ಇದ್ದೇನೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ರ ಆರೋಗ್ಯ ಇಲಾಖೆಯಲ್ಲಿರುವಂತಹ ಒಂದಷ್ಟು ಯೋಜನೆಗಳ ಬಗ್ಗೆ ವಿವರಿಸುವಂತಹ ಕೆಲಸ ಈ ಒಂದು ಸ್ತಬ್ಧ ಚಿತ್ರದಿಂದ ಆಯ್ತಾ ಇದೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ, ಆ ಒಂದು ಯೋಜನೆಯನ್ನ ತಿಳಿಸುವಂತಹ ಸ್ತಬ್ಧ ಚಿತ್ರ ಇದಾಗಿದೆ. ಕೇವಲ ಅಷ್ಟೇ ಅಲ್ಲ, ಹಲವಾರು ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ತಿಳಿಸುವಂತಹ ಈ ಒಂದು ಸ್ತಬ್ಧ ಚಿತ್ರ ತಯಾರಾಗ್ತಾ ಇರುವಂಥದ್ದು. ಒಂದು ಕಡೆ ಹೆಣ್ಣು ಭ್ರೂಣ ಹತ್ಯೆ ತಡೆಯ ನಿಟ್ಟಿನಲ್ಲಿ ಯಾವ ರೀತಿ ಯೋಜನೆಗಳಿವೆ, ಯಾವ ರೀತಿ ಒಂದು ಕಾನೂನುಗಳಿವೆ ಅದರ ಬಗ್ಗೆ ತಿಳಿಸುವಂಥದ್ದು, ಮತ್ತೆ ಅಂಗಾಂಗ ದಾನಗಳಾಗಿರ್ಬೋದು, ನೇತ್ರದಾನ, ಹೀಗೆ ಗೃಹ ಆರೋಗ್ಯ ಅಂದರೆ ಮನೆ ಮನೆಗೆ ತೆರಳಿ ಒಂದು ಆರೋಗ್ಯ ಸೇವೆಯನ್ನು ಕೊಡುವಂತಹ ಒಂದಷ್ಟು ಯೋಜನೆಗಳು, ಹೀಗೆ ಸಾಲು ಸಾಲು ಯೋಜನೆಗಳ ಬಗ್ಗೆ ಇದೀಗ ಈ ಒಂದು ಸ್ತಬ್ಧ ಚಿತ್ರ ತಯಾರಾಗ್ತಾ ಇದೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರ ಈ ಒಂದು ಸ್ತಬ್ಧ ಚಿತ್ರದ ಮತ್ತೊಂದು ಹೈಲೈಟ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಸಂಪೂರ್ಣವಾಗಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಬಗ್ಗೆ ತಿಳಿಸುವಂತಹ ಕೆಲಸವೂ ಕೂಡ ಇದರಲ್ಲಿ ಆಗ್ತಾ ಇದೆ. ಇದೀಗ ನಮ್ಮ ಜೊತೆ ಮೈಸೂರಿನ DHO ಡಾಕ್ಟರ್ ಕುಮಾರಸ್ವಾಮಿ ಅವರು ಇದ್ದಾರೆ. ನೇರವಾಗಿ ಮಾತನಾಡಿಸ್ತೀನಿ. ಸರ್, ಹಲವಾರು ಸ್ತಬ್ಧ ಚಿತ್ರಗಳು ತಯಾರಾಗ್ತಾ ಇದೆ, ಅದರಲ್ಲಿ ಸಖತ್ ಆಕರ್ಷಣೆಯಾಗಿ ಕಾಣ್ತಾ ಇರುವಂಥದ್ದು ಆರೋಗ್ಯ ಇಲಾಖೆಯಿಂದ ಮಾಡಿರುವಂಥದ್ದು. ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಇರುವಂತಹ ಯೋಜನೆ ಏನೇನಿದೆ ಸರ್? ಯಾವ್ಯಾವ ಮಾಹಿತಿಗಳನ್ನ ಒದಗಿಸ್ತೀರಿ ಈ ಒಂದು ಸ್ತಬ್ಧ ಚಿತ್ರದಲ್ಲಿ? ಮೊದಲನೇದಾಗಿ ಎಲ್ಲರಿಗೂ ದಸರಾ ಹಾಗೂ ವಿಜಯದಶಮಿ ಹಬ್ಬದ ಶುಭಾಶಯಗಳು ಇಲಾಖೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದಸರಾ ಹಬ್ಬದ ದಿನದಂದು ಏನು ಸ್ತಬ್ಧ ಚಿತ್ರಗಳ ಮೆರವಣಿಗೆ ಆಗ್ತದೆ, ಆವತ್ತಿನ ದಿನ ಎಲ್ಲ ಇಲಾಖೆಗಳ ಕಾರ್ಯಕ್ರಮಗಳು ಬಿತ್ತರವಾಗ್ತಕ್ಕದ್ದು ನಮಗೆಲ್ಲ ಗೊತ್ತಿರೋ ವಿಷಯ ಆಗಿದೆ. ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಇಲಾಖೆಯಲ್ಲಿ ರೋಗಿಗಳ ಸೇವೆಗೆ ಜೊತೆಗೆ ಹಲವಾರು ಕಾರ್ಯಕ್ರಮಗಳನ್ನು ಸರ್ಕಾರ ಸಾರ್ವಜನಿಕರಿಗೆ ತಲುಪಿಸುವಲ್ಲಿ ಆರೋಗ್ಯ ಇಲಾಖೆಯ ಮೂಲಕ ಕೈಗೊಂಡಿದೆ. ಆ ವಿಷಯಗಳನ್ನು ಅತಿ ಲಕ್ಷ ಸೇರುವಂತಹ ಸಮೂಹದಲ್ಲಿ ದಸರಾ ಉತ್ಸವದಲ್ಲಿ ಏನು ನಮ್ಮ ಇಲಾಖೆ ವತಿಯಿಂದ ಸ್ತಬ್ಧ ಚಿತ್ರವನ್ನು ಮಾಡ್ಕೊಂಡಿದ್ದೀವಿ. ಇಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು ಮತ್ತು ಜನರಿಗೆ ಮನಮುಟ್ಟುವ ರೀತಿಯಲ್ಲಿ ನಾವು ಸ್ತಬ್ಧ ಚಿತ್ರಗಳನ್ನು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಮುಖ್ಯವಾಗಿ ತಾವು ಹೇಳಿದ ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಏನು ಹೃದಯ ಜ್ಯೋತಿ ಕಾರ್ಯಕ್ರಮದಡಿಯಲ್ಲಿ ಏನಿದೆ, ಇತ್ತೀಚಿನ ದಿನಗಳಲ್ಲಿ ಹಲವಾರು ಇತರ ಕಾರಣಗಳಿಗೆ ಒಳಪಟ್ಟು ಹೃದಯ ಸಂಬಂಧಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ಮತ್ತು ಹೃದಯ ಸ್ತಂಭನ ಆಗಿ ಮರಣ ಹೊಂದಿರತಕ್ಕಂಥದ್ದನ್ನು ಏನು ಬಿತ್ತರ ಆಗ್ತಾ ಇದೆ, ಆ ಒಂದು ತೀವ್ರತೆಯನ್ನು ಗಂಭೀರತೆಯನ್ನು ನಾವು ಮೈಸೂರು ಇಲಾಖೆ ಮತ್ತು ಕರ್ನಾಟಕ ಸರ್ಕಾರ ಆರೋಗ್ಯ ಇಲಾಖೆ ಮನಗಂಡು ಸಾರ್ವಜನಿಕರಿಗೆ ತಿಳಿ ಹೇಳುವ ನಿಟ್ಟಿನಲ್ಲಿ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಕಾರ್ಯಕ್ರಮದಡಿಯಲ್ಲಿ ಏನು ಹೃದಯ ಸಂಬಂಧಿ ಕಾಯಿಲೆಗಳು ಯಾವುದು ಬರ್ತದೆ ಅದನ್ನು ಬಿತ್ತರಿಸ್ತಕ್ಕಂಥದ್ದು, ಅದನ್ನು ಬರದ ರೀತಿಯಲ್ಲಿ ಯಾವ ರೀತಿ ತಡೆಗಟ್ಟಬೇಕು ಅನ್ನುವ ನಿಟ್ಟಿನಲ್ಲಿ ಸಹ ಜನಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಈ ಒಂದು ಚಿತ್ರವನ್ನು ನಾವು ಸಿದ್ಧಪಡಿಸ್ಕೊಂಡಿದ್ದೀವಿ. ಹಾಗೇ ಮುಂದುವರೆದು ಆಶಾಕಿರಣ ಕಾರ್ಯಕ್ರಮ, ಕಣ್ಣಿನ ದೋಷಗಳಿಗೆ ಸಂಬಂಧಪಟ್ಟ ಹಾಗೆ ಏನು ಕ್ಯಾಟ್ರಾಕ್ಟ್ ಇರ್ಬೋದು ಮತ್ತು ಇತರ ಕಣ್ಣಿನ ದೋಷಗಳಿಗೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವಲ್ಲಿ ಮತ್ತು ಕನ್ನಡಕಗಳನ್ನು ವಿತರಣೆ ಮಾಡಿಸ್ತಕ್ಕಂಥದ್ರಲ್ಲಿ ಮತ್ತು ಗ್ಲಾಕೋಮಾ ಅನ್ನೋನ ಭಾಳ ಅರ್ಲಿಯಾಗೆ ಡಿಟೆಕ್ಟ್ ಮಾಡಿ ಅದನ್ನು ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದು, ಇತರ ಕಣ್ಣಿಗೆ ಸಂಬಂಧಪಟ್ಟ ಕಾಯಿಲೆಗಳ ಬಗ್ಗೆನೂ ಅರಿವು ಮೂಡಿಸ್ತಕ್ಕಂಥ ಆಶಾಕಿರಣ ಕಾರ್ಯಕ್ರಮ ಏನಿದೆ ಅದನ್ನು ಸಹ ನಾವು ಇದರಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಹಾಗೆಯೇ ಮುಂದುವರೆದು ಇತ್ತೀಚೆಗೆ 1 ತಿಂಗಳ ಹಿಂದೆ ಕರ್ನಾಟಕ ಸರ್ಕಾರದ ಏನು ಆರೋಗ್ಯ ವಿಶೇಷವಾಗಿ ಹೈಪರ್ ಟೆನ್ಷನ್ನು, ಡಯಾಬಿಟಿಸ್ ಒಳಗೊಂಡಂತೆ 14 ವಿವಿಧ ಕಾಯಿಲೆಗಳ ಬಗ್ಗೆ ಜನಜಾಗೃತಿಯನ್ನು ಮನೆಗೆ ನೀಡಿಸ್ತಕ್ಕಂಥದ್ದು ಮತ್ತು ಸ್ಕ್ರೀನಿಂಗ್ ಮಾಡಿಸ್ತಕ್ಕಂಥದ್ದು ಏನು ಗೃಹ ಆರೋಗ್ಯ ಕಾರ್ಯಕ್ರಮ 1 ತಿಂಗಳ ಹಿಂದೆ ನಮಗೆ ಏನು ಲಾಂಚ್ ಆಗಿದೆ ಕರ್ನಾಟಕದಲ್ಲಿ ಮತ್ತು ಮೈಸೂರಿನಲ್ಲಿ, ಅದರ ಬಗ್ಗೆ ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ಏನು ಗೃಹ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಕೆಲಸ ನಿರ್ವಹಿಸಿರ್ತಕ್ಕಂಥ ಸಿಬ್ಬಂದಿಗಳು ಮತ್ತು ಯಾವ ರೂಪುರೇಷೆಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ, ಹೈಪರ್ ಟೆನ್ಷನ್ನು, ಡಯಾಬಿಟೀಸು, ಸ್ಲೀಪ್ ಆಪ್ನಿಯಾ ಮತ್ತು ಸರ್ವೈಕಲ್ ಕ್ಯಾನ್ಸರ್ಸು, ಬ್ರೆಸ್ಟ್ ಕ್ಯಾನ್ಸರ್ಸು ಮತ್ತು ಕಿಡ್ನಿ ಡಿಸೀಸಸ್, ರೆಸ್ಪಿರೇಟರಿ ಡಿಸೀಸಸ್ ಇದೆಲ್ಲ ಒಳಗೊಂಡಂತೆ 14 ವಿವಿಧ ಕಾಯಿಲೆಗಳ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥ ಗೃಹ ಆರೋಗ್ಯ ವಿತರಣೆ ಮಾಡ್ತಕ್ಕಂಥದ್ದು. ಹಾಗೆಯೇ ಮುಂದುವರೆದು ರಾಜ್ಯ ಮತ್ತು ದೇಶದ ಒಂದು ಅಟೆನ್ಷನ್ನ ಡ್ರಾ ಮಾಡಿರ್ತಕ್ಕಂಥ ಏನು ಭ್ರೂಣ ಹತ್ಯೆಗೆ ಸಂಬಂಧಪಟ್ಟಾಗೇನಿದೆ PCPNDT ಆ್ಯಕ್ಟ್ ಭಾಳ ಅನುಷ್ಠಾನ ಮಾಡತಕ್ಕಂಥದ್ದು ಮತ್ತು
ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಏನು ಕಾರ್ಯಕ್ರಮವನ್ನು ಕೈಗೊಂಡಿದೆ ಸರ್ಕಾರ, ಅದ್ರ ಬಗ್ಗೆ ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ಹಾಗೂ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಏನು ಮಾನಸಿಕ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಒತ್ತನ್ನು ಸರ್ಕಾರ ನೀಡ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವ ವಿಷಯ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಕಬಿ ಪ್ರೋಗ್ರಾಮನ್ನು ಮೆದುಳು ಮತ್ತು ಮೆದುಳಿಗೆ ಸಂಬಂಧಪಟ್ಟ ಹಾಗೆ ಏನು ಸರ್ವೇ ಸಾಮಾನ್ಯವಾಗಿ ಕಾಯಿಲೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ, ಅದ್ರ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವಲ್ಲಿ ಕಬಿ ಕಾರ್ಯಕ್ರಮವನ್ನು ಸಹ ನಾವು ಇಲ್ಲಿ ಸ್ತಬ್ಧ ಚಿತ್ರದ ಮೂಲಕ ಜನಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ಹೀಗೆ ವಿಶೇಷವಾಗಿ ನಮ್ಮ ಇಲಾಖೆ ಅಡಿಯಲ್ಲಿ ನಾವು ಅನುಷ್ಠಾನ ಮಾಡ್ತಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳ ಒಂದು ಅರಿವನ್ನು ಮೂಡಿಸ್ತಕ್ಕಂಥದ್ದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಕೈಗೊಂಡಿದ್ದೀವಿ. ಇದಷ್ಟನ್ನು ಸಾರ್ವಜನಿಕರು ಸದುಪಯೋಗ ಪಡಿಸ್ಕೋಬೇಕು ಅಂತ ಇಲಾಖೆ ವತಿಯಿಂದ ಮತ್ತೊಮ್ಮೆ ಈ ವಾಹಿನಿಯ ಮೂಲಕ ತಮ್ಮೆಲ್ಲರಿಗೂ ಮನವಿ ಮಾಡ್ಕೊಳ್ತೇನೆ. ಇದಿಷ್ಟು DHO ಡಾಕ್ಟರ್ ಕುಮಾರಸ್ವಾಮಿ ಅವರ ಮಾತಾಗಿರುವಂಥದ್ದು. ಅಂದರೆ ಆರೋಗ್ಯ ಇಲಾಖೆಯ ಹಲವು ಯೋಜನೆಗಳ ಬಗ್ಗೆ ತಿಳಿಸುವಂತಹ ಮತ್ತೆ ಅವರಿಗೆ ಅರಿವು ಮೂಡಿಸುವಂಥ ಕೆಲಸವನ್ನು ಈ ಒಂದು ಸ್ತಬ್ಧ ಚಿತ್ರದ ಮೂಲಕ, ಅದರಲ್ಲೂ ಕೂಡ ಪ್ರಮುಖವಾಗಿ ದಸರಾದ ಜಂಬೂ ಸವಾರಿಯ ಸ್ತಬ್ಧ ಚಿತ್ರ ಮೆರವಣಿಗೆಯಲ್ಲಿ ಪ್ರದರ್ಶನ ಮಾಡುವ ಮೂಲಕ ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಎಂಬ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಮೈಸೂರು.